ಇನ್ನು ವಿಧಾನ ಪರಿಷತ್ನ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಬಿಜೆಪಿಯ ನೂತನ ಎಂಎಲ್ಸಿ ರಘು ಕೌಟಿಲ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೂತನ ಎಂಎಲ್ಸಿ ಮಾತನಾಡಿದ್ದಾರೆ. ಮೈಸೂರಲ್ಲಿ ರಘು ಕೌಟಿಲ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡಿದೆ, ಅಡ್ಡ ಮತದಾನ ಮಾಡಿರೋದನ್ನ ಗಂಭೀರವಾಗಿ ಪರಿಗಣಿಸಿದೆ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಮೈಸೂರಲ್ಲಿ ಬಿಜೆಪಿಯ ನೂತನ ಎಂಎಲ್ಸಿ ರಘು ಕೌಟಿಲ್ಯ ಮಾತನಾಡಿದ್ದಾರೆ. ಈಗಾಗಲೇ ಅದಕ್ಕೆ ಸಮಿತಿ ನೇಮಕ ಮಾಡಿದ್ದಾರೆ. ಅದು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಶಿಸ್ತು ಯಾರಾದರೂ ಉಲ್ಲಂಘಿಸಿದ್ರೆ ಅದು ಕ್ರಮ ಆಗುತ್ತೆ. ಹಾಗೆ ಅದಾಗುತ್ತೆ. ಆದರೆ ಈ ಪರಿಸ್ಥಿತಿಯನ್ನ ಕಾಂಗ್ರೆಸ್ನವರು ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಯಾರ್ಯಾರ ಮೇಲೂ ಅನುಮಾನ ಪಡೋದು, ಯಾರ್ಯಾರ ಮೇಲೂ ಸಂಶಯ ಪಡೋದು, ನಮ್ಮ ಎಲ್ಲ 62 ಶಾಸಕರ ಬಗ್ಗೆಯೂ ವಿಶ್ವಾಸ ಇದೆ. ಅದೇ ರೀತಿ ತಪ್ಪು ಮಾಡಿದವರು ಉಪ್ಪು ತಿಂದವರು ನೀರು ಕುಡಿತಾರೆ. ಅದು ಸರಿ ಇಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಹೌದು, ಕಾರ್ಯಕರ್ತನಾಗಿ ಸರಿಗಿಲ್ಲ ಅಂತದ್ದೇನಾದ್ರೆ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನುಭವಿಸಬೇಕು. ಯಾಕೆಂದ್ರೆ ಸಾಮಾನ್ಯ ಕಾರ್ಯಕರ್ತರಲ್ಲ, ಶಾಸಕರಾದವರು ಅಂತ ತಪ್ಪನ್ನ ಎಸಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅಕ್ಷಮ್ಯ ಅಪರಾಧ. ಬಿಜೆಪಿ ಅಂತಕ್ಕಂಥದ್ದು ಗಂಗಾ ನದಿ ತರ ದೊಡ್ಡ ನದಿ, ಅಲ್ಲಿ ಸ್ವಲ್ಪ ಕಲ್ಮಶಗಳು ಬರ್ತಾ ಇರ್ತವೆ. ಅದನ್ನ ತೊಳೆಯೋ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಕಾಂಗ್ರೆಸ್ಸಿಗರು ವ್ಯಾಪಾರ ಮಾಡುವುದರಲ್ಲಿ, ರೆಸಾರ್ಟ್ ರಾಜಕೀಯ ಮಾಡುವುದರಲ್ಲಿ ಅತ್ಯಂತ ನಿಪುಣರು. ಈ ನಿಪುಣತೆಯಲ್ಲಿ ಏನೇನಾಗಿದೆ ಅಂತಕ್ಕಂಥ ಅಂಶಗಳು ಇಷ್ಟರಲ್ಲೇ ಹೊರಬರಲಿದೆ.